ಮಧುರೈ ಮಧ್ಯ ಬಿಜೆಪಿ ಮಹಿಳಾ ವಿಭಾಗದ ಕಾರ್ಯದರ್ಶಿ ಹಾಗೂ ತಂಜೈ ಜಿಲ್ಲೆ ಪಟ್ಟುಕೋಟೈ ಬಿಜೆಪಿ ನಾಯಕಿ ಶರಣ್ಯರನ್ನು ಅವರ ಮನೆಯ ಬಳಿ ತಲೆ ಕಡಿದು ಕೊಲೆ ಮಾಡಲಾಗಿದೆ. ನಿನ್ನೆ ഇരുಳು ಅಂಗಡಿಗೆ ಹೋಗಿ ಮನೆಗೆ ಮರಳುವಾಗ ನಿರ್ಜನ ಪ್ರದೇಶದಲ್ಲಿ ಅಪರಿಚಿತರು ಬೆನ್ನಟ್ಟಿ ಅವರ ತಲೆ ಕಡಿದು ಪರಾರಿಯಾಗಿದ್ದಾರೆ. ಪೊಲೀಸರು ಮಾಹಿತಿ ತಿಳಿದು ಬಂದು ಶವವನ್ನು ಆಸ್ಪತ್ರೆಗೆ ಶವ ಪರೀಕ್ಷೆಗೆ ಸಾಗಿಸಿದ್ದಾರೆ. ವಿಚಾರಿಸಲಾಗಿ ಕೊಲೆಯಾದಾಕೆ ಬಿಜೆಪಿ ನಾಯಕಿ ಶರಣ್ಯ ಎಂದು ತಿಳಿದು ಬಂದಿದೆ. ಇವರಿಗೆ ಮದುವೆಯಾಗಿದೆ. ಹಿಂದಿನ ದ್ವೇಷದ ಕಾರಣಕ್ಕೆ ಈ ಕೊಲೆ ನಡೆದಿದೆ ಎಂದು ಹೇಳಲಾಗಿದೆ. 2022ರಲ್ಲಿ ಮಂತ್ರಿ ಕಾರಿಗೆ ಚಪ್ಪಲಿ ಎಸೆದು ಈ ಶರಣ್ಯ ಸುದ್ದಿ ಮಾಡಿದ್ರು. ಮಧುರೈ ಲಕ್ಷ್ಮಣನ್ ಅವರು ಕಾಶ್ಮೀರದಲ್ಲಿ ವೀರ ಮರಣ ಕಂಡಿದ್ರು. ಅವರ ಶವ ಮಧುರೈ ವಿಮಾನ ನಿಲ್ದಾಣಕ್ಕೆ ಬಂದಾಗ ಸಚಿವರಾದ ಪಳನಿವೇಲ್ ತ್ಯಾಗರಾಜನ್ ಅವರು ಶವಕ್ಕೆ ಸರ್ಕಾರದ ಪರ ಗೌರವ ಸಲ್ಲಿಸುವಾಗ ಬಿಜೆಪಿ ಮಹಿಳಾ ವಿಭಾಗದವರು ಕಾರು ತಡೆದಿದ್ರು. ಆಗ ಈ ಶರಣ್ಯ ಸಚಿವರ ಕಾರಿನ ಮೇಲೆ ಚಪ್ಪಲಿ ಎಸೆದಿದ್ರು. ಈ ಸಂಬಂಧ ಬಿಜೆಪಿಯ ಹಲವು ಮಹಿಳೆಯರ ಮೇಲೆ ಪ್ರಕರಣ ದಾಖಲಾಗಿತ್ತು. ಶರಣ್ಯ ಸಹಿತ 3 ಬಂಧಿಸಿ ವಿಚಾರಿಸಲಾಗಿ ಶರಣ್ಯ ಪಕ್ಕದಲ್ಲಿದ್ದ ಧನಲಕ್ಷ್ಮಿ ಎಂಬವರ ಚಪ್ಪಲಿ ಎಸೆದಿರುವುದು ತಿಳಿದುಬಂದಿದೆ. ಮಧುರೈ ಕೋರ್ಟಿನಲ್ಲಿ ಈ ಪ್ರಕರಣ ರದ್ದು ಮಾಡಲು ಇವರು ಕೋರಿದ್ರು. ಆದರೆ ಜಾಮೀನು ನೀಡಿರುವ ನ್ಯಾಯಾಧೀಶರು ಪ್ರಕರಣ ರದ್ದು ಮಾಡಲು ನಿರಾಕರಿಸಿದ್ರು. ಇತ್ತೀಚೆಗೆ ಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿಯಾಗಿದ್ದು, ಪಟ್ಟುಕೋಟೆಯಲ್ಲಿ ಎಡಿಎಂಕೆ ಮತ್ತು ಬಿಜೆಪಿಯ ಶರಣ್ಯ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ಗೆ ಪೈಪೋಟಿ ನಡೆಸಲಾರಂಭಿಸಿದ್ದರು ಎಂದು ಹೇಳಲಾಗಿದೆ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.